ओम गुरु ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। गुरुवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्री गुरुवे नमः। शङ्करं शङ्कराचार्यं केशवं बादरायणं सूत्रभाष्यकृतं वन्दे भगवन्तं पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं सद्गुरुचरणारविन्दाभ्यो नमः। ओं गणानां त्वा गणपतिं हवामहे कविं कवीनामुपमष्ट्रवस्तमं ज्येष्ठराजं ब्रह्मणान् ब्रह्मणस्पद आनशृण्वन्नोतिभिः सीदसादनं श्रीमहागणाधिपतये नमः। प्रणो देवी सरस्वती वाजे एभिर्वाजने एवते धीनाम वित्रवत वाग्देव्यै नमः। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय मङ्गलम्। मङ्गलं कौसलेन्द्राय महनीय गुणात्मने चक्रवर्तितनूजाय सार्वभौमाय मङ्गलम्। वेदवेदान्तवेद्याय मेघश्यामलमूर्तये मोहनरूपाय पुण्यश्लोकाय मङ्गलम्। इष्टदेवता कुलदेवता भूनीला समेत श्रीलक्ष्मी वेंकटेश्वर स्वामी देवता ಚರಣಾರವಿಂದಾಭ್ಯೋ ನಮಃ। ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳ ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಈ ಭಾಗವನ್ನು ನಾವು ಆರಂಭಿಸೋಣ. ಸಭೆಗೆ ನಮಸ್ಕಾರ. ಹೋದ ಒಂದು ಭಾಗದಲ್ಲಿ ವಿಶುಕ್ರ ಅತ್ಯಂತ ಘೋರವಾಗಿರ್ತಕ್ಕಂತಹ ಒಂದು ಆಲೋಚನೆಯನ್ನ ಮಾಡಿ ಜಯ ವಿಘ್ನ ಯಂತ್ರವನ್ನ ತಯಾರು ಮಾಡಿದ ಅಂತ ಹೇಳಿದ್ವಿ. ಆ ಜಯ ವಿಘ್ನ ಯಂತ್ರದಲ್ಲಿ ಯಾವ್ಯಾವ ದುಷ್ಟ ಶಕ್ತಿಗಳನ್ನ ಅವನು ಆವಾಹನೆ ಮಾಡ್ದ ಅಂತ ಕೂಡ ಹೇಳಿ, ಆ ದುಷ್ಟ ಶಕ್ತಿಗಳ ಅರ್ಥವನ್ನು ಹೇಳಿ ಅವುಗಳು ನಮ್ಮಲ್ಲೇ ಇದೆ ಅಂತ ಹೇಳಿ ನಾವು ಅದರಿಂದ ಈಚೆ ಬರಬೇಕು ಅಂತಂದ್ರೆ ಯಾರನ್ನ ಪ್ರಾರ್ಥನೆ ಮಾಡ್ಕೋಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ನಾವು ನಿಲ್ಲಿಸಿದ್ವಿ. ಇಂತಹ 8 ದುಷ್ಟ ಶಕ್ತಿಗಳನ್ನ ಅವನು ಸೇರಿಸಿ ಆ ಒಂದು ಪ್ರಯೋಗವನ್ನ ಮಾಡಿಬಿಟ್ಟಿದ್ದಾನೆ. ನೋಡಿ, ಕ್ಷುದ್ರ ಪ್ರಯೋಗಗಳನ್ನ ಮಾಡಬೇಕು ಅಂದ್ರೆ ಆ ಕ್ಷುದ್ರ ಶಕ್ತಿಗಳನ್ನ ಆವಾಹನೆ ಮಾಡ್ಕೊಂತಾರೆ. ಆ ಕ್ಷುದ್ರ ಶಕ್ತಿಗಳನ್ನೆಲ್ಲ ಆವಾಹನೆ ಮಾಡಿಕೊಂಡು ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ಕ್ಷುದ್ರ ಶಕ್ತಿಗಳು ಯಾರ ಮೇಲೆ ಪರಿಣಾಮ ಬೀಳುತ್ತೆ, ಯಾವ ರೀತಿಯಾಗಿ ಬೀಳುತ್ತೆ, ಎಷ್ಟು ಪರಿಣಾಮಕಾರಿಯಾಗಿ ಬೀಳುತ್ತೆ ಅನ್ನೋದು ಅವರಿಗೆ ತುಂಬಾ ಚೆನ್ನಾಗಿ ಜ್ಞಾನ ಇರುತ್ತೆ. ಹಾಗಾಗಿ ಇಂತಹ ಕ್ಷುದ್ರ ಪ್ರಯೋಗಗಳನ್ನು ಮಾಡಬೇಕು ಅಂದ್ರೆ ಚೆನ್ನಾಗಿ ಪರಿಣಿತಿ ಇರ್ತಕ್ಕಂಥವ್ರ ಹತ್ರನೇ ಅವರು ಟ್ರೈನಿಂಗ್ ತಗೋತಾರೆ. ಹಾಗೆ ಹೀಗೆ ಎಲ್ಲ ತಗೊಳ್ಳೋದಿಲ್ಲ. ಹಾಗಾಗಿ ಅಕಸ್ಮಾತ್ ಏನಾದ್ರು ಹಾಗೆ ಹೀಗೆ ನಾನು ಪ್ರಯೋಗ ಮಾಡ್ತೀನಿ ಅಂತ ಏನಾದ್ರು ಮಾಡಿದ್ರೆ ಅದು ಅವ್ರಿಗೇನೆ ರಿವರ್ಸ್ ಮಾಡಿದ್ಬಿಟ್ಟು ಅವ್ನು ಇರೋದೇ ಇಲ್ಲ. ಅದು ಏನ್ ಮಾಡುತ್ತೆ ಅದಕ್ಕೆ ಗೊತ್ತಿಲ್ಲ. ಹಾಗಾಗಿ ದುಷ್ಟ ಶಕ್ತಿಗಳ ಹತ್ರ ಆಟ ಆಡಕ್ ಹೋಗ್ಬಾರ್ದು. ಹಾಗಾಗಿ ಇಂತಹ ದುಷ್ಟ ಶಕ್ತಿಗಳ ಕ್ಷುದ್ರ ಪ್ರಯೋಗ ಮಾಡಿದಾನೆ ಅಂದ್ರೆ ಆ 8 ದುಷ್ಟ ಶಕ್ತಿಗಳನ್ನ ಅವನು ಅವನು ಆವಾಹನೆ ಮಾಡ್ತಾನೆ ಅಂದ್ರೆ ಬಹಳ ಮುಖ್ಯವಾಗಿ ಈ ಒಂದು 8 ತ್ರಿಶೂಲಗಳನ್ನ ಇಡ್ತಾನಂತೆ. 8 ತ್ರಿಶೂಲಗಳನ್ನ ಇಟ್ಟು ಅದಕ್ಕೆ ಮಾಡಬೇಕಾಗಿರ್ತಕ್ಕಂತಹ ಪೂಜಾ ಪುನಸ್ಕಾರಗಳು ಕ್ರಮಬದ್ಧವಾಗಿ ಮಾಡಿ ಆ ಒಂದು ಇದು ಕ್ಷುದ್ರ ಪ್ರಯೋಗ ಆಗಿರೋದ್ರಿಂದ ಬಲಿಗಳು ನಾನಾ ರೀತಿಯಾಗಿರ್ತಕ್ಕಂಥ ಬಲಿಗಳನ್ನ ಅದಕ್ಕೆ ಅರ್ಪಣೆ ಮಾಡಿ ಅದಕ್ಕೆ ಸಂತೋಷ ಪಡಿಸಿ, ಯಾಕಂದ್ರೆ ಅದನ್ನೆಲ್ಲ ಅದಕ್ಕೆ ಮಾಡಿ ತೃಪ್ತಿ ಪಡಿಸ್ತಾ ಇರ್ತಾನೆ. ಅವನ್ ನಿನ್ಗೇನ್ ಬೇಕಪ್ಪ ಅಂತ ಅದು ಕೇಳುತ್ತೆ. ಹಾಗಾಗಿ ಅಂಥದ್ದೆಲ್ಲ ಮಾಡಿ ತೃಪ್ತಿಯನ್ನ ಪಡಿಸಿ ಅವುಗಳನ್ನೆಲ್ಲ ಸೇರಿಸಿ ಜಯ ವಿಘ್ನ ಯಂತ್ರವನ್ನ ಅವನು ತಯಾರು ಮಾಡ್ತಾನೆ. ನೋಡಿ, ಇಷ್ಟು ಶಕ್ತಿ ಇರತಕ್ಕಂತಹ ಆ ಒಂದು ಕ್ಷುದ್ರ ಯಂತ್ರ ತಯಾರು ಮಾಡಿ ಅವನೇನ್ ಮಾಡ್ತಾನೆ, ಆ ಒಂದು ಯುದ್ಧದಲ್ಲಿ ಬಳಸೋದಿಕ್ಕೆ ಅವನು ನಿರ್ಧಾರ ಮಾಡಿಬಿಡ್ತಾನೆ. ಒಳಗಡೆ ಪ್ರಾಕಾರದಲ್ಲಿ ಯಾರಿದ್ದಾರೆ? ಇವಳಿದ್ದಾಳೆ. ಯಾರು? ವಾರಾಹಿ, ಶ್ಯಾಮಲ, ಅವರು ಎಲ್ಲರೂ ಇದ್ದಾರೆ. ಹೊರಗಡೆ ಜ್ವಾಲಾಮಾಲಿನಿ ಮಾಡಿರ್ತಕ್ಕಂತಹ, ನಾನು ಹೇಳಿದೆ ಯೋಜನೆಗಳಷ್ಟು ಉದ್ದವಾಗಿರ್ತಕ್ಕಂತಹ ಜ್ವಾಲೆಗಳು ಅಂತ ಹೇಳಿ,
ಅಂತಹ ಬಹಳ ಪವರ್ಫುಲ್ ಆಗಿ ಶಕ್ತಿ ಇರ್ತಕ್ಕಂತಹ ಆ ಜ್ವಾಲೆ ಬೆಂಕಿ, ಅದರಿಂದ ಅವನು ಒಳಗಡೆ ಹೋಗಿ ಆ ಒಂದು ದುಷ್ಟ ಶಕ್ತಿಗಳಿಂದ ಆವೃತವಾಗಿರ್ತಕ್ಕಂತಹ, ಅದರಿಂದ ಪ್ರಿಪೇರ್ ಮಾಡಿರ್ತಕ್ಕಂತಹ ಜಯವಿಘ್ನ ಯಂತ್ರವನ್ನ ತಗೊಂಡು ಹಾಕೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಸುತ್ತ ಶಕ್ತಿ ದೇವತೆಗಳು ಆವರಿಸ್ಕೊಂಡ್ಬಿಟ್ಟಿದ್ದಾರೆ. ಜ್ವಾಲೆಯ ಹಿಂದ್ಗಡೆ ಈಚೆ ಕಡೆ ಶಕ್ತಿ ಇರ್ತಕ್ಕಂತಹ ಸೈನ್ಯ ಇದೆ, ಒಳಗಡೆನೂ ಸೈನ್ಯ ಇದೆ. ಹಾಗಾಗಿ ಇದನ್ನು ಒಳಗಡೆ ಹೋಗಿ ಹಾಕೋದಿಕ್ಕೆ ಅವನಿಗೆ ಸಾಧ್ಯವಾಗ್ತಾ ಇಲ್ಲ. ಯೋಚನೆ ಮಾಡ್ತಾನೆ ಹೇಗೆ ಮಾಡಬೇಕು ಅಂತ ಆಲೋಚನೆ ಮಾಡಿ, ಇವನು ರಾಕ್ಷಸ ಮೊದಲೇ, ಇವರುಗಳಿಗೆ ಅನೇಕ ವಿಧವಾಗಿರ್ತಕ್ಕಂತಹ ಒಂದು ಶಕ್ತಿಗಳಿರುತ್ತೆ. ಹಾರುವಂತಹ ಶಕ್ತಿ, ಆಕಾಶದಲ್ಲಿ ಓಡಾಡುವಂತ ಶಕ್ತಿ, ಆಕಾಶದ ಮಾರ್ಗವಾಗಿ ಹೋಗ್ತಕ್ಕಂಥದ್ದು, ನೀರಿನಲ್ಲಿ ಹೋಗ್ತಕ್ಕಂಥದ್ದು, ಹೀಗೆ ಅನೇಕ ವಿಧವಾಗಿರ್ತಕ್ಕಂಥದ್ದೆಲ್ಲ ಇವರು ಚೆನ್ನಾಗಿ ಅಭ್ಯಾಸ ಮಾಡಿ ಪಳಗಿಬಿಟ್ಟಿರ್ತಾರೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಮಂತ್ರಗಳು, ಅಂತ ಬೇಕಾಗಿರ್ತಕ್ಕಂತಹ ಶಕ್ತಿಗಳನ್ನ ಅವರು ಆವಾಹನೆ ಮಾಡ್ಕೊಂಡಿರ್ತಾರೆ. ಅವರು ನನ್ನ ಆಕಾಶದಲ್ಲಿ ಹಾರಬೇಕು ಅಂತಂದಾಗ ಎಷ್ಟು ಹೊತ್ತು ಹಾರಬೇಕು ಅನ್ನೋದಕ್ಕೆ ಅದಕ್ಕೆ ಯಾವ ಮಂತ್ರ ಇದೆಯೋ, ಅದಕ್ಕೇನು ಪ್ರಯೋಗ ಇದೆಯೋ ಅನ್ನು ಮಾಡಿಕೊಂಡು ಅವ್ರು ಹಾರೋದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿ ಇಂತಹ ಒಂದು ಶಕ್ತಿಯನ್ನ ಬಳಸ್ಕೊಂಡು ಅವನೇನ್ ಮಾಡ್ತಾನೆ, ಆ ಜಯ ವಿಘ್ನ ಯಂತ್ರವನ್ನ ತಗೊಂಡೋಗಿ ಆ ಸೈನ್ಯಗಳ ಮಧ್ಯದಲ್ಲಿ ಹಾಕಿಬಿಡ್ತಾನೆ. ಆಕಾಶ ಮಾರ್ಗವಾಗಿ ಹೋಗಿ ಆ ಸೈನ್ಯಗಳ ಮಧ್ಯದಲ್ಲಿ ಅದನ್ನ ಹಾಕ್ಬಿಡ್ತಾನೆ. ಆ ಯಂತ್ರ ಎಲ್ಲಿ ಬಿತ್ತು ಅಂತ ಯಾರಿಗೂ ಗೊತ್ತಿರೋದಿಲ್ಲ, ಗೊತ್ತೇ ಆಗೋದಿಲ್ಲ ಯಾರಿಗೂ. ಹಾಗಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಈಗ ಯಾವಾಗ ಆ ಶಕ್ತಿ ಅಲ್ಲಿ ಬಂದು ನೆಲದ ಮೇಲೆ ಬಿತ್ತೋ, ಅದು ಎಲ್ಲಿ ಬಿತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಅಲ್ಲಿ ಯುದ್ಧ ಮಾಡ್ತಾ ಇರ್ತಕ್ಕಂತಹ ಆ ಪರಿವಾರ ಈಚೆ ಕಡೆ ಬಹಿರಾವರಣದಲ್ಲಿ, ಈಚೆ ಆವರಣದಲ್ಲಿ ಯಾರ್ಯಾರು ಯುದ್ಧ ಮಾಡ್ತಾ ಇದ್ರು, ಕೋಟಿಗಟ್ಲೆ ಆ ಸೈನ್ಯ ಇದ್ದಕ್ಕಿದ್ದಂಗೆ ಅವರು ಶಕ್ತಿಯನ್ನ ಕಳ್ಕೊಂಡ್ಬಿಟ್ರು. ಅವರಿದ್ದಂತಹ ಉತ್ಸಾಹ, ತಾನು ಗೆಲ್ಲಬೇಕು, ತಾನು ಯುದ್ಧ ಮಾಡ್ತೀನಿ, ಇಷ್ಟನ್ನು ಕೊಲ್ತೀನಿ, ಅಷ್ಟನ್ನು ಕೊಲ್ತೀನಿ, ನನ್ನ ಹತ್ರ ಶಕ್ತಿ ಇದೆ ಅಂತ ಅಪಾರವಾಗಿರ್ತಕ್ಕಂತಹ ಶಕ್ತಿಯನ್ನು ಹೊಂದಿ ಯುದ್ಧವನ್ನ ಮಾಡ್ತಾ ಇರ್ತಕ್ಕಂತಹ ಆ ದೇವಿಯ ಸೈನಿಕರು, ಆ ಸೈನ್ಯ ಏನಾಗಿದೆ, ಅವ್ರದ್ದಂತಹ ಉತ್ಸಾಹ ಕಡಿಮೆ ಆಗೋಯ್ತು. ನಾನು ಈಗಾಗಲೇ ಹೇಳಿದೆ ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಶಕ್ತಿಗಳು ಇದೆ ಅಂತ. ನಿದ್ರೆ, ನಿರುತ್ಸಾಹ ಆಗ್ತಕ್ಕಂಥದ್ದು, ಯಾಕೆ ಮಾಡಬೇಕು ಅನ್ನೋಂಥ ಆಲಸ್ಯ, ಇವೆಲ್ಲ ಇದೆಯಲ್ಲ, ಇವೆಲ್ಲ ಅವ್ರ ಮೇಲೆ ಪರಿಣಾಮ ಬೀಳ್ಬಿಟ್ಟಿದೆ. ಆ 8 ರೀತಿಯ ಶಕ್ತಿಗಳು ಒಬ್ಬೊಬ್ಬರ ಮೇಲೆ ಒಂದೊಂದು ರೀತಿಯ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಇವ್ರ ಆಕ್ಟ್ ಕೂಡ, ಅವರ ಒಂದು ವಿದ್ಯಮಾನಗಳು ಕೂಡ, ಅವರ ವ್ಯವಹಾರಗಳು ಕೂಡ, ಅವ್ರು ಮಾತಾಡ್ತಕ್ಕಂಥ ರೀತಿ ಕೂಡ ಅಷ್ಟು ಹೊತ್ತು ಇದ್ದಂತ ಉತ್ಸಾಹ ಕಳ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ನೆಗೆಟಿವ್ ಆಗಿ, ಋಣಾತ್ಮಕವಾಗಿ ಅವರು ವ್ಯವಹರಿಸೋದಕ್ಕೆ ಶುರು ಮಾಡಿಬಿಟ್ಟಿದಾರಂತೆ. ನೋಡಿ, ಶುಭ್ರವಾಗಿರ್ತಕ್ಕಂತಹ ಒಂದು ಒಳ್ಳೆಯ ಶುದ್ಧವಾಗಿರ್ತಕ್ಕಂತಹ ಒಳ್ಳೆಯ ಯಂತ್ರಗಳನ್ನ ಇಟ್ಕೊಂಡಾಗ ಏನಾಗುತ್ತೆ, ಅದು ಒಳ್ಳೆಯ ಪರಿಣಾಮವನ್ನ ಕೊಡುತ್ತೆ, ಕೆಟ್ಟ ಪರಿಣಾಮ ಕೊಡೋದಿಲ್ಲ. ಅದಕ್ಕೆ ಪೂಜೆ ಪುನಸ್ಕಾರಗಳು ಅದು ಇದು ಮಾಡಿ ಅದನ್ನ ಅಪ್ಪ ನಮ್ಮನ್ನು ಕಾಪಾಡಪ್ಪ ಅಂತಂದಾಗ ಅದು ಒಳ್ಳೆಯ ಪರಿಣಾಮಗಳನ್ನು ಕೊಟ್ಟು ಫಲಗಳನ್ನು ಕೊಟ್ಟು ರಕ್ಷಣೆ ಮಾಡುತ್ತೆ. ದುಷ್ಟ ಶಕ್ತಿಗಳನ್ನು ಆವಾಹನೆ ಮಾಡಿರ್ತಕ್ಕಂತಹ ಅಥವಾ ದುಷ್ಟ ಯಂತ್ರಗಳನ್ನ ಮನೆಯಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, ಅದು ಅದರದೇ ಆಗಿರ್ತಕ್ಕಂತಹ ದುಷ್ಪರಿಣಾಮಗಳು ಕೊಡುತ್ತೆ. ಚೆನ್ನಾಗಿದ್ದವನು ಮೇಲ್ಗಡೆ ಅತ್ಯುನ್ನತವಾಗಿರ್ತಕ್ಕಂತಹ ಪದವಿಯಲ್ಲಿದ್ದವನು ಕೆಳಗೆ ಬಂದು ಬಿಡ್ತಾನೆ, ಅಥವಾ ಇನ್ನೇನೋ ಒಂದಾಗುತ್ತೆ, ಅವನ ಕುಟುಂಬನೇ ಹಾಳಾಗೋಗ್ಬೋದು, ಅಥವಾ ಅವನೇ ನಾಶನ ಆಗ್ಬಿಡ್ಬೋದು, ಅಥವಾ ಅವನಿಗೆ ಇದ್ದಂಥ ಮರ್ಯಾದೆಗಳನ್ನ ಕಳ್ಕೋಬಹುದು, ಹೀಗೆ ಅನಾರೋಗ್ಯ ಪೀಡಿತನಾಗ್ಬೋದು, ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಸಂಕಷ್ಟಗಳಿಗೆ ಒಳಗಾಗ್ಬಿಡ್ತಾನೆ. ಹಾಗಾಗಿ ಯಾವಾಗಲೂ ಕೂಡ ಬಹಳ ನಾವು ಎಚ್ಚರವಾಗಿರ್ಬೇಕು. ಯಾವುದೇ ಯಂತ್ರಗಳಾಗ್ಲಿ ಮಂತ್ರಗಳಾಗ್ಲಿ ಅಂತಂದಾಗ ಅದ್ರ ಬಗ್ಗೆ ನಾವು ಅತ್ಯಂತ ಎಚ್ಚರಿಕೆಯಿಂದ ವ್ಯವಹರಿಸ್ಬೇಕು. ಅದಕ್ಕೆ ಕೊಡ್ತಕ್ಕಂಥ ಮರ್ಯಾದೆ ಕೊಡಬೇಕು. ಒಳ್ಳೆಯದನ್ನ ಆಲೋಚನೆ ಮಾಡಿ ಒಳ್ಳೆಯ ಯಂತ್ರಗಳನ್ನ ಇಟ್ಕೋಬೇಕ ಬಿಟ್ರೆ, ಯಾರೋ ದುಷ್ಟ ಯಂತ್ರಗಳನ್ನ ತಂದ್ಕೊಟ್ರು ನಾವು ಇಟ್ಕೊಂಡಿದೀನಿ, ಇನ್ನೊಬ್ರು ಕೆಟ್ಟದಾಗ್ಲಿ ಅಂತ ಏನಾದ್ರು ಆಲೋಚನೆ ಮಾಡಿದ್ರೆ, ಒಬ್ಬರಿಗೆ ಕೆಟ್ಟದಾಗ್ಲಿ ಅಂತ ಆಲೋಚನೆ ಮಾಡಿದ್ದಾದ್ರೆ ಖಂಡಿತವಾಗ್ಲೂ ಕೂಡ ಅದು ನಿಮಗೂ ಕೂಡ ಅದು ರಿವರ್ಸ್. ಎವರಿ ಆಕ್ಷನ್ ದೇರ್ ವಿಲ್ ಬಿ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಇವತ್ತು ನಿಮಗೆ ಚೆನ್ನಾಗಿರ್ಬೋದು, ನಾಳೆ ಅದರ ಪರಿಣಾಮ, ಅದರ ಎಫೆಕ್ಟ್ ನಿಮಗೆ ಗ್ಯಾರಂಟಿ. ಹಾಗಾಗಿ ಯಾರಿಗೂ ಕೂಡ ಕೇಡನ್ನು ಬಯಸ್ತಕ್ಕದ್ದಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಜಯ ವಿಘ್ನ ಯಂತ್ರದ ಪ್ರಭಾವದಿಂದ ಎಂತಹ ಆಘಾತಕಾರಿಯಾಗಿರ್ತಕ್ಕಂತಹ ಆಲೋಚನೆಗಳು ಇವ್ರಿಗೆ ಬಂದುಬಿಟ್ಟಿದೆ ಅಂದ್ರೆ ಊಹಿಸಕ್ ಕೂಡ ಆಗೋದಿಲ್ಲ. ಮಧ್ಯದಲ್ಲಿ ಅವರೆಲ್ಲ ಮಾತಾಡ್ಕೋತಾ ಇದಾರಂತೆ, ಈ ಯುದ್ಧ ಮಾಡೋದು ಏನಕ್ಕೆ,
ಲಲಿತಾ ತ್ರಿಪುರ ಸುಂದರಿ ಹೇಳದ್ಲು ಅಂತ ಅಂದ್ಬಿಟ್ಟು ನಾವು ಯುದ್ಧ ಮಾಡ್ತಾ ಇದ್ದೀವಿ. ನಾವು ಯುದ್ಧ ಮಾಡಿದ್ರೆ ಅಕಸ್ಮಾತ್ ನಮ್ಮ ಕೈಯೋ ಕಾಲ ಕಳ್ಕೊತೀವಿ, ಪ್ರಾಣನೇ ಕಳ್ಕೊತೀವಿ. ನಮ್ಮ ಮನೆಯಲ್ಲಿರ್ತಕ್ಕಂತಹ ಆ ಕುಟುಂಬವನ್ನು ನೋಡೋದು ಯಾರು? ನಮ್ಮ ಸ್ಥಾನವನ್ನ ಅಲ್ಲಿ ತುಂಬಿಸೋರು ಯಾರು? ನಾವು ಹೊರಟೋಗ್ತೀವಿ. ಆಮೇಲೆ ಅವರು ಅದಾಥರ ಆಗ್ಬಿಡ್ತಾರೆ. ಆಮೇಲೆ ಅಕಸ್ಮಾತ್ ಈ ಯುದ್ಧ ಗೆದ್ವಿ ಅಂತಾನೆ ಇಟ್ಕೊಳಪ್ಪ. ಯುದ್ಧ ಮಾಡಿದವ್ರು ಯಾರು? ನಾವು. ಜಯ ತಂದ್ಕೊಟ್ಟವ್ರು ಯಾರು? ನಾವು. ಆದ್ರೆ ಹೆಸರು ಯಾರು? ಅವ್ರಿಗೆ. ನೋಡಿ ಎಷ್ಟು ದುರಾಲೋಚನೆಗಳು. ಕೆಲಸ ಮಾಡೋದು ನಾವು, ಕಷ್ಟ ಪಡೋದು ನಾವು, ಪ್ರಾಣ ಬಿಡೋದು ನಾವು, ಆದ್ರೆ ಜಯಾದ ಹೆಸರು ಮಾತ್ರ ಅವ್ರಿಗೆ. ಲಲಿತಾ ತ್ರಿಪುರ ಸುಂದರಿ ಯುದ್ಧವನ್ನ ಮಾಡಿ ಗೆದ್ಲು ಅಂತ ಹೇಳಿ ಅವಳಿಗೆ ಹೆಸರು ಬರುತ್ತೆ. ಆದ್ರೆ ಇಲ್ಲಿ ಇಂತಹ ದುರಾಲೋಚನೆಗಳು ಯಾಕೆ ಬರ್ತಾ ಇದೆ ಅಂದ್ರೆ ಈ ಒಂದು ಜಯ ವಿಘ್ನ ಯಂತ್ರದ ಪ್ರಭಾವದಿಂದ. ಆದ್ರೆ ಇವರು ಯಾತಕ್ಕೆ ಇದರಲ್ಲಿ ಒಳಗಾಗ್ಬಿಟ್ಟಿದ್ದಾರೆ ಅಂದ್ರೆ ಏನನ್ನ ಮರ್ತೋಗಿದ್ದಾರೆ ಅಂದ್ರೆ ಈ ಯುದ್ಧವನ್ನ ಮಾಡ್ತಕ್ಕಂತ ಶಕ್ತಿಯನ್ನ ತುಂಬಿಸ್ತವ್ರು ಯಾರು? ಇವರು ಈಚೆ ಬಂದಿರತಕ್ಕಂಥದ್ದು ಎಲ್ಲಿಂದ? ನಿಮಗ್ ಜ್ಞಾಪಕ ಇದೆಯಾ? ಆ ಒಂದು ದೇವತೆಗಳ ಒಂದು ಪ್ರಾರ್ಥನೆಯಿಂದ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ ಅಂತ ಹೇಳಿ ಆ ಚಿದಗ್ನಿಕುಂಡದಿಂದ ಎದ್ದು ಬಂದಂತಹ ಮಹಾತಾಯಿ ಈ ಬಂಡಾಸುರನ ವಧೆ ಮಾಡೋದಕ್ಕೋಸ್ಕರವಾಗಿ ಇಲ್ಲಿಗೆ ಬಂದಿದ್ದಾಳೆ. ಆ ಬಂಡಾಸುರನನ್ನ ವಧೆ ಮಾಡಕ್ ಬಂದಾಗ ನೀವು ಹಿಂದಿನ ಎಪಿಸೋಡ್ಗಳಲ್ಲಿ ಹೇಳಿದ್ದೀನಿ ನಾನು, ಅವಳ ಶರೀರದಲ್ಲಿ ಇರ್ತಕ್ಕಂತಹ ಅನೇಕ ಕೋಟಿ ಕೋಟಿ ದಿವ್ಯ ಆ ಕಿರಣಗಳು ಈಚೆ ಬಂತು. ಆ ದಿವ್ಯ ಕಿರಣಗಳಿಂದ ಪ್ರತಿಯೊಂದು ಕಿರಣಗಳು ಕೂಡ ಅತಿ ಶಕ್ತಿಯುತವಾಗಿರ್ತಕ್ಕಂಥ ಶಕ್ತಿ ದೇವತೆಗಳು ಈಚೆ ಬಂದ್ರು. ಅವರೆಲ್ಲರೂ ಕೂಡ ಯುದ್ಧಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಮ್ಮ, ನಾವೇನ್ ಮಾಡ್ಬೇಕು ಹೇಳು ಅಂತ ಹೇಳಿ ಹೇಳಿದ್ರು ಅನ್ನೋದನ್ನ ನಾವು ಹೇಳ್ತಾ ಇದ್ವಿ ಅಲ್ವೇ? ಇಂತಹ ಆ ಶಕ್ತಿಗಳೇನೆ ಈ ಒಂದು ದುಷ್ಟ ಯಂತ್ರದ ಒಂದು ಇದಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ದೇವಿಯಿಂದ ಹೊರಬಂದಂತಹ ಆ ಶಕ್ತಿಗಳೇ ಈ ಒಂದು ದುಷ್ಟ ಯಂತ್ರದಿಂದ ಜಯವಿಘ್ನ ಯಂತ್ರದ ಪ್ರಭಾವಕ್ಕೆ ಅವರು ಒಳಗಾಗ್ಬಿಟ್ಟಿದ್ದಾರೆ. ಯಾವಾಗ ಇದು ಒಳಗಾಗೋಗ್ಬಿಟ್ಟಿದಾರೋ ಆಗ ನಮ್ಮಲ್ಲಿ ಅವರು ದೇವಿಯರು ಆ ಶಕ್ತಿಗಳು ಏನ್ ಅನ್ಕೋಬೇಕು, ಈಗ ನಾವು ಯುದ್ಧ ಮಾಡ್ತಿರ್ತಕ್ಕಂತಹ ಶಕ್ತಿ ನಮ್ಮ ಹತ್ರ ಏನಿದೆ, ನಮ್ಮ ಒಳಗಡೆ ಏನಿದೆ ಉತ್ಸಾಹ, ನಾವು ಯಾವ ಕಾರಣಕ್ಕೋಸ್ಕರ ಈಚೆ ಬಂದು ಇಲ್ಲಿ ಯುದ್ಧವನ್ನ ಮಾಡ್ತಾ ಇದ್ದೀವಿ, ಯಾರಿಗೋಸ್ಕರ ಯುದ್ಧ ಮಾಡ್ತಾ ಇದ್ದೀವಿ ಅನ್ನುವಂತಹ ಯಾವುದು ಕೂಡ ಅವರಿಗೆ ಜ್ಞಾಪಕ ಇಲ್ಲ. ಎಲ್ಲವೂ ಮರ್ತೋಗ್ಬಿಟ್ಟಿದೆ. ಅಂತಹ ಎಫೆಕ್ಟಿವ್ ಆಗಿ ಮಾಡಿರ್ತಕ್ಕಂತಹ ಒಂದು ಆ ಯಂತ್ರ ನೋಡಿ ಎಷ್ಟು ಪ್ರಭಾವಶಾಲಿ ಅಂತ. ಅಂತಹ ಯಂತ್ರ ಬಂದು ಈ ಒಂದು ಸ್ಥಿತಿ ಆಗೋಗ್ಬಿಟ್ಟಿದೆ. ಈ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಕುಟಿಲ ಅಂತಕ್ಕಂಥವನ್ನ ನಾನು ಹೇಳಿದೆ, ಅವನು ಒಬ್ಬ ಸೈನ್ಯದ ನಾಯಕ. ಅವನೇನ್ ಮಾಡ್ತಾ ಇದ್ದಾನೆ, ಈ ಸೈನಿಕರಿಗೂ ಅವನ ರಾಕ್ಷಸಿ ಸೈನಿಕರು ಈ ಒಂದು ಪರಿಸ್ಥಿತಿಯನ್ನ ನೋಡ್ಬಿಟ್ಟ, ಅವಲೋಕಿಸ್ಬಿಟ್ಟಿದ್ದಾನೆ. ಈಗ ಇಲ್ಲಿ ಯುದ್ಧ ಮಾಡ್ತಿರ್ತಕ್ಕಂತಹ ಆ ದೇವಿಯ ಎಲ್ಲ ಸೈನಿಕರಿಗೂ ಕೂಡ ನಿರುತ್ಸಾಹ ಬಂದುಬಿಟ್ಟಿದೆ. ಆ ದೇವಿಯ ಮೇಲೆ ಅನುಮಾನ ಬಂದಿದೆ. ಅವರು ಯುದ್ಧಕ್ಕೆ ಈಗ ಸಿದ್ಧರಾಗಿಲ್ಲ. ಈಗ ಇವ್ರನ್ನ ಸೋಲಿಸ್ಬಿಡ್ಬೇಕು, ಇವ್ರನ್ನ ಏನಾದ್ರೂ ಮಾಡಿ ನಾವು ಸರ್ವನಾಶ ಮಾಡಬೇಕು ಅಂತಕ್ಕಂತಹ ಒಂದು ಕೆಟ್ಟ ಆಲೋಚನೆಯಿಂದ ಹಠಾತ್ತಾಗಿ ಆ ಕುಟಿಲ ಏನ್ ಮಾಡ್ತಾನೆ, ಲಕ್ಷಾಂತರ ಜನ ರಾಕ್ಷಸರನ್ನ ಯುದ್ಧಕ್ಕೆ ಕಳಿಸಿಬಿಡ್ತಾನೆ. ಇಂತಹ ಒಂದು ಸಂದರ್ಭದಲ್ಲಿ ಒಳಗಡೆ ನೋಡಿ ಇಲ್ಲೇನಾಗೋಗಿದೆ ಮುಖ್ಯವಾಗಿದ್ರೆ, ಇವನು ಎಸ್ತಿರ್ತಕ್ಕಂತಹ ಆ ಒಂದು ಜಯವಿಘ್ನ ಶಿಲಾ ಯಂತ್ರ ಏನಾಗಿದೆ, ಇವ್ರುಗಳ ಹೊರಗಡೆ ಭಾಗದಲ್ಲಿ ಬಿದ್ದೋಗಿದೆ. ಇದರ ಪರಿಣಾಮ ಒಳಗಡೆ ಇರ್ತಕ್ಕಂತಹ ವಾರಾಹಿಗಾಗ್ಲಿ, ಇವಳಿಗಾಗ್ಲಿ, ಶ್ಯಾಮಲಾಗಾಗ್ಲಿ, ಅಥವಾ ಅಲ್ಲಿ ಒಳಗಡೆ ಪ್ರಾಂಗಣದಲ್ಲಿ ಇರ್ತಕ್ಕಂಥವ್ರು ಯಾರಿಗೂ ಕೂಡ ಅನ್ನೋದು ಎಫೆಕ್ಟ್ ಆಗಿಲ್ಲ. ಹೊರಗಡೆ ಇರೋರ್ಗೆ ಮಾತ್ರ ಆಗಿದೆ. ಇದನ್ನ ನೋಡಿದಂತಹ ಆ ಶ್ಯಾಮಲಾ ಮತ್ತೆ ವಾರಾಹಿ ಏನಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದಾರೆ. ಎಲ್ರು ನೋಡಿದ್ರೆ ಒಂಥರ ನಿದ್ರೆ ಸಮಾಧಿ ಸ್ಥಿತಿಯಲ್ಲಿದ್ದಾರೆ, ಆಕ್ಟಿವಿಟಿನೇ ಇಲ್ಲ, ಎಲ್ಲ ಸುಮ್ಮನೆ ಇದ್ದು ಬಿಟ್ಟಿದ್ದಾರೆ. ಅಲ್ಲಿ ನೋಡಿದ್ರೆ ಜನ ಇವರು ರಾಕ್ಷಸರು ಯುದ್ಧ ಮಾಡೋದಕ್ಕೆ ಆ ಕುಟಿಲ ಕಳಿಸ್ತಾ ಇದ್ದಾನೆ, ದಾಳಿ ಮಾಡಿ ಅಂತೇಳಿ. ಇದನ್ನ ನೋಡಿದಾಗ ಅವರಿಬ್ರು ಬರ್ತಾರೆ, ಶ್ಯಾಮಲಾ ಮತ್ತೆ ವಾರಾಹಿ ಓಡ್ಕೊಂಡು ಬಂದು ನೋಡ್ತಾರೆ
ಏನ್ ಮಾಡ್ತಾ ಇದ್ದೀರಿ, ಅಲ್ಲಿ ರಾಕ್ಷಸರು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಓಡ್ ಹೋಗಿ ಯುದ್ಧ ಮಾಡಿ ಅವ್ರನ್ನೆಲ್ಲ ಸಂಹಾರ ಮಾಡಿ ಅಂತ ಅವ್ರನ್ನ ಉತ್ತೇಜನ ಕೊಡ್ತಾ ಇದ್ದಾರೆ. ಈ ಎಷ್ಟು ಉತ್ತೇಜನ ಕೊಟ್ಟರು ಕೂಡ ಇವ್ರು ಯಾರು ಕೂಡ ಇವ್ರಿಗಾಗಿರ್ತಕ್ಕಂತಹ ಆ ಒಂದು ಪರಿಣಾಮದಿಂದ, ಆ ಒಂದು ದುಷ್ಟ ಯಂತ್ರದ ಪರಿಣಾಮದಿಂದ ಇವರು ಯಾರು ಕೂಡ ಎಚ್ಚರಗೊಳ್ತಾ ಇಲ್ಲ. ಯಾವಾಗ ಇವರು ಎಚ್ಚರಗೊಳ್ತಾ ಇಲ್ವೋ ಎಲ್ರಿಗೂ ಗಾಬರಿ ಆಗ್ಬಿಟ್ಟಿದೆ. ಏನಪ್ಪ, ಏನಾಗೋಯ್ತು, ಏನ್ ಪರಿಸ್ಥಿತಿ, ಏನಾಗಿದೆ ಇಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಯುದ್ಧ ನಡೀತಾ ಇದೆ, ಸೈನ್ಯಗಳು ನುಗ್ಗುತ್ತಾ ಇದೆ, ಇವ್ರುಗಳು ಅವ್ರ ಮೇಲೆ ಪ್ರತ್ಯುತ್ತರ ಕೊಡಕ್ಕಾಗ್ತಾ ಇಲ್ಲ, ಪ್ರತಿ ಅಟ್ಯಾಕ್ ಮಾಡಕ್ಕಾಗ್ತಾ ಇಲ್ಲ, ಏನು ಮಾಡಕ್ಕಾಗ್ತಾ ಇಲ್ಲ. ಏನ್ ಪರಿಸ್ಥಿತಿ ಅಂತ ಹೇಳಿ ಶ್ಯಾಮಲಾ ಮತ್ತೆ ವಾರಾಹಿ ಏನ್ ಮಾಡ್ತಾರೆ, ಸೀದಾ ಲಲಿತಾ ತ್ರಿಪುರ ಸುಂದರಿ ಹತ್ರ ಹೋಗ್ತಾರೆ. ಹೋಗಿ ಅಮ್ಮನ್ ಕೇಳ್ತಾರೆ, ಅಮ್ಮ ಪರಿಸ್ಥಿತಿ ಕೈ ಮೀರೋಗ್ತಾ ಇದೆ. ಯಾಕೆಂದ್ರೆ ಬಹಿರಾವರಣದಲ್ಲಿ, ಹೊರಗಡೆ ಇರ್ತಕ್ಕಂಥ ಆವರಣದಲ್ಲಿ ಏನೋ ಒಂದು ನಡೆದೋಗ್ಬಿಟ್ಟಿದೆ. ಅದೇನ್ ನಡೆದಿದೆ ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಸೈನಿಕರು ಅಷ್ಟು ಜನ ಏನು ನಿರುತ್ಸಾಹಿಗಳಾಗ್ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಅವರು ಯುದ್ಧವನ್ನ ಮಾಡೋದಕ್ಕೆ ತಯಾರಾಗಿಲ್ಲ. ಇವ್ರಿಗೆ ಈ ಪರಿಸ್ಥಿತಿನಲ್ಲಿ ನಾವು ಹೇಗ್ ಮಾಡ್ಬೇಕು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ, ನೀನೇ ನಮ್ಗೆ ಮಾರ್ಗದರ್ಶನ ಮಾಡ್ಬೇಕು ಅಂತ ಹೇಳಿ ಅವರಿಬ್ರು ಬಂದು ಕೈ ಮುಗಿದು ನಿಂತು ಬಿಟ್ಟಿದ್ದಾರಂತೆ. ಆಗ ಇದನ್ನ ನೋಡಿದಂತಹ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ ಶ್ಯಾಮಲಾ ಮತ್ತೆ ವಾರಾಹಿ ಇವ್ರನ್ನೆಲ್ಲರನ್ನು ಕುರಿತು ಹೇಳ್ತಾಳೆ, ನೀವೇನು ಚಿಂತೆ ಮಾಡಬೇಡಿ, ಅಲ್ಲಿ ಏನು ನಡೆದಿದೆ, ಯಾವ ಕಾರಣಕ್ಕೋಸ್ಕರವಾಗಿ ಇವರೆಲ್ಲ ನಿರುತ್ಸಾಹಿಗಳಾಗಿದ್ದಾರೆ, ಯಾವ ಕಾರಣಕ್ಕೋಸ್ಕರವಾಗಿ ಇವರು ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಅದಕ್ಕೆ ಪರಿಹಾರವನ್ನು ಕಂಡುಹಿಡಿತೀನಿ. ನೀವು ಯುದ್ಧದಲ್ಲಿ ನಿಮ್ಮ ಕೆಲಸವನ್ನ ನೀವು ಭಾಗವಹಿಸಿ ಅಂತ ಹೇಳಿ ಅವರನ್ನ ಕಳಿಸ್ಕೊಡ್ತಾಳಂತೆ. ಆಗ ಅವರೆಲ್ಲರೂ ಕೂಡ, ಆ ವಾರಾಹಿ ಮತ್ತೆ ಆ ಶ್ಯಾಮಲ ಎಲ್ಲರೂ ಕೂಡ ಅಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾಳೆ ಈ ತಾಯಿ ಅಂತ ಹೇಳಿ. ಇಂತಹ ಕ್ಲಿಷ್ಟವಾಗಿರ್ತಕ್ಕಂತಹ ಎಮರ್ಜೆನ್ಸಿ, ಇಂತಹ ಕ್ಲಿಷ್ಟವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡತಕ್ಕಂತಹ ಮಹಾಗಣಪತಿಯನ್ನ ಅವರು ಕರೆಸಬೇಕು. ಹಾಗಾಗಿ ಮಹಾಗಣಪತಿಯ ಒಂದು ಪ್ರೆಸೆನ್ಸ್ ಇಲ್ಲಿ ಬೇಕು ಅಂತಂದ್ರೆ ನೋಡಿ, ಲಲಿತಾ ಸಹಸ್ರನಾಮದಲ್ಲಿ 2 ನಾಮಗಳನ್ನ ಈ ಗಣಪತಿಗೋಸ್ಕರವಾಗಿ ಮೀಸಲಾಗಿಟ್ಬಿಟ್ಟಿದ್ದಾರೆ ನೋಡಿ. 2 ನಾಮಗಳನ್ನ ಗಣಪತಿಗೋಸ್ಕರವಾಗಿ ಮೀಸಲಾಗಿಟ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅಷ್ಟು ಮುಖ್ಯವಾಗಿರ್ತಕ್ಕಂತಹ ಒಂದು ಕಾರ್ಯ ಇದು. ಹಾಗಾಗಿ ಈ ಒಂದು ವಿಚಾರವನ್ನ ತಿಳಿದಂತಹ ಜಗನ್ಮಾತೆ ಗಣಪತಿಯನ್ನ ಕರಿಬೇಕು, ಈಗ ಆವಿರ್ಭವಿಸಬೇಕು. ಆಗ ಏನ್ ಮಾಡ್ತಾರೆ, ಆ ಪರಮೇಶ್ವರ, ಕಾಮೇಶ್ವರ ಮತ್ತು ಲಲಿತಾ ತ್ರಿಪುರ ಸುಂದರಿ ಪರಸ್ಪರ ಒಬ್ರಿಗೊಬ್ಬರನ್ನ ನೋಡ್ತಾರೆ. ಆ ಒಂದು ಮುಗುಳು ನಗೆ, ಆ ನಗೆಯಿಂದ ಆ ಪ್ರೇಮಾಂಕರವಾಗಿ ಅಲ್ಲಿ ಮಹಾಗಣಪತಿ ಅಲ್ಲಿ ಆವಿರ್ಭವಿಸ್ತಾನಂತೆ. ಆಗ ಆ ಇಬ್ಬರ ನಗುವಿನಿಂದ, ಆ ಪ್ರೇಮದಿಂದ ಆವಿರ್ಭವಿಸಿದಂತಹ ಆ ಗಣಪತಿ ಏನ್ ಕರೀತಾರೆ ಅಂದ್ರೆ ಆನಂದಾತ್ಮ ಗಣಪತು ಎಂ ಮತ ಕರೀತಾರೆ ನೋಡಿ. ಗಣಪತಿ ಈಗ ಆನಂದದಿಂದ, ಪರಮೇಶ್ವರ ಮತ್ತೆ ಈ ಪರಮೇಶ್ವರಿ ಇಬ್ರು ಸೇರಿ ಆನಂದದಿಂದ ಪರಸ್ಪರ ನೋಡಿ ಆ ಮುಗುಳು ನಕ್ಕು ಆ ಒಂದು ಗಣಪತಿಯನ್ನ ಆವಿರ್ಭವಿಸಿದ್ರು ಆ ಸ್ಥಳದಲ್ಲಿ ಅನ್ನೋದಾದ್ರೆ ಆನಂದ ಅಂತ ಹೇಳಿ. ಹಾಗಾಗಿ ನೋಡಿ, ಗಣಪತಿಗೆ ಬಹಳ ಇಷ್ಟವಾಗಿರ್ತಕ್ಕಂತಹ ಒಂದು ಪ್ರಸಾದ ಅಥವಾ ನೈವೇದ್ಯ ಯಾವುದು? ಮೋದಕ. ಮೋದ ಅಂದ್ರೇನು? ಆನಂದ. ಎಷ್ಟು ಚೆನ್ನಾಗಿದೆ. ನಾವು ಭಕ್ತಿ ಶ್ರದ್ಧೆಗಳಿಂದ ಮಾಡ್ತಕ್ಕಂತಹ ಆ ಒಂದು ಪ್ರಸಾದ, ಆ ಮೋದಕ ಅವನು ಕೊಟ್ಟಾಗ ಅವನು ನಮ್ಮ ಪ್ರಸಾದ ಕೊಡೋದು ಕೂಡ ಆನಂದನೇ. ನಾವು ಅವನು ಕೊಟ್ಟಾಗ ಅವನು ತಿಂದು ಬಿಡ್ತಾನ, ಒಂದು ಸೂಕ್ಷ್ಮ ರೂಪದಲ್ಲಿ ಸ್ವೀಕಾರ ಆಗುತ್ತೆ. ಆದ್ರೆ ನಾವು ಅದನ್ನ ತಗೊಂಡು ಭಕ್ಷಣೆ ಮಾಡಿದಾಗ, ಸ್ವೀಕಾರ ಮಾಡಿದಾಗ ಅದು ದೇವರ ಪ್ರಸಾದ, ಅದು ಕೂಡ ಆನಂದ. ನಾವು ಆನಂದ ಅಂತಕ್ಕಂಥದ್ದನ್ನ ಅವನ ಮೋದಕವನ್ನು ಅವನು ಕೊಟ್ಟಾಗ ಅವನು ನಮಗೂ ಕೂಡ ತಿರುಗಿ ಅಷ್ಟೇ ಆ ಹೆಚ್ಚಾದ ಆನಂದವನ್ನ ಕೊಡ್ತಕ್ಕಂಥ ಆ ಮಹಾನುಭಾವ ಶ್ರೀ ಮಹಾಗಣಪತಿ. ಇದು ಆವಿರ್ಭವಿಸಿರ್ತಕ್ಕಂಥದ್ದು
ಮುಖ್ಯವಾಗಿರ್ತಕ್ಕಂಥ ಶಕ್ತಿಗಳನ್ನು ಹೊಂದಿದಾನಂತೆ ಮಹಾಗಣಪತಿ. ನೋಡಿ, ಬಹಳ ಮುಖ್ಯ. ಎಷ್ಟೋ ಸರ್ತಿ ನಾವು ಏನೋ ಒಂದು ಹೇಳ್ತಾ ಹೋಗಿ ತಿಳ್ಕೊಂಡ್ಬಿಡ್ತೀವಿ. ಇಲ್ಲಿ ಉಪಾಸನಾ ಮಾರ್ಗವನ್ನು ಹೇಳ್ತಾ ಇದ್ದಾಗ ಅಲ್ಲಿ ಎಷ್ಟು ಮುಖ್ಯವಾಗಿರ್ತಕ್ಕಂಥದ್ದನ್ನು ಹೇಳ್ತಾರೆ ಅಂತಾರೆ, ಗಣಪತಿ 10 ಶಕ್ತಿಗಳನ್ನು ಹೊಂದಿದ್ದಾನೆ ಅಂತ. ಯಾವ್ಯಾವುದು ಅಂತಂದ್ರೆ ವಿಷ್ಣು ಮತ್ತೆ ಲಕ್ಷ್ಮಿ, ಶಿವ ಮತ್ತೆ ಪಾರ್ವತಿ, ರತಿ ಕಂದರ್ಪ, ಮಹಿ ವರಾಹ, ಪುಷ್ಟಿಪತಿ. ಎಷ್ಟಾಯ್ತು? 10. ಈ 10 ಜನ ಮಿಥುನ ದೇವತೆಗಳು. ಇವ್ರುಗಳೇನೆ ಇಡೀ ಪ್ರಪಂಚವನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಗಣಪತಿಯ ಬಲಗಡೆ 5 ಕೈ, ಎಡಗಡೆ 5 ಕೈ. ಈ ಬಲಗಡೆ ಇರ್ತಕ್ಕಂತಹ ಕೈಗಳಲ್ಲಿ ಪುರುಷ ದೇವತೆಗಳು, ಎಡಗಡೆ ಇರ್ತಕ್ಕಂತಹ ಕೈಗಳಲ್ಲಿ ಸ್ತ್ರೀ ದೇವತೆಗಳು ಇದ್ದಾರೆ. ಇಲ್ಲಿ ಸೊಂಡಲಿನಲ್ಲಿ ಆತ ಅಮೃತ ಕಲಶವನ್ನ ಇಟ್ಕೊಂಡಿದ್ದಾನಂತೆ. ಇದು ಮೋಕ್ಷಪ್ರದವಾಗಿರ್ತಕ್ಕಂತಹ ರೂಪ. ಹಾಗಾಗಿ ಇದು ಅದ್ಭುತವಾಗಿರ್ತಕ್ಕಂತಹ ರೂಪ ಮಹಾಗಣಪತಿ. ಹಾಗಾಗಿ ಯಾರಿಗೆ ಯಾವುದೇ ಕೆಲಸ ಆಗಬೇಕು ಅನ್ನೋದಾದ್ರೆ ಈ ಮಹಾಗಣಪತಿಯನ್ನ ಧ್ಯಾನ ಮಾಡಬೇಕು. ಅದಕ್ಕೆ ಯಾವುದೇ ಪೂಜೆ ಮಾಡಬೇಕಂದ್ರೂ ಮಹಾಗಣಪತಿ ಪೂಜಾಂಕರಿಷ್ಯೆ ಅನ್ನೋದು. ಹಾಗಾಗಿ ಮಹಾಗಣಪತಿ ಗಣಾನ ಅಥವಾ ಗಣಪತಿ ಭವಾಮಹೆ ಅಂತ ಹೇಳಿ ಪೂಜೆ ಮಾಡ್ತೀವಿ. ಹಾಗಾಗಿ ಮಹಾಗಣಪತಿ ಪೂಜೆ ಮೊದಲು ನಾನು ಅವಾಗಲೇ ಹೇಳಿದೆ, ಹೋದ ಎಪಿಸೋಡ್ನಲ್ಲಿ ಹೇಳಿದೆ, ಗಣಪತಿ ಪೂಜೆಯನ್ನ ನಾವು ಆರಂಭ ಮಾಡಿದಾಗ ಇಡೀ ಮೊದಲು ಆರಂಭದಿಂದ ಕಡೆಯವರೆಗೂ ಕೂಡ ಆ ಮಹಾಗಣಪತಿ ನಮ್ಮ ಜೊತೆಯಲ್ಲೇ ಇದ್ದು ನಮ್ಮ ಎಲ್ಲ ಕೋರಿಕೆಗಳನ್ನು ಕೂಡ ಯಾವುದೇ ವಿಘ್ನಗಳು ಇಲ್ಲದೆ ನಡೆಯೋ ರೀತಿಯಲ್ಲಿ ಅನುಗ್ರಹಿಸ್ತಕ್ಕಂತಹ ಮಹಾಶಕ್ತಿ ಆ ಮಹಾಗಣಪತಿ. ಆದ್ರಿಂದಾನೇ ಪ್ರತಿಯೊಬ್ಬರೂ ಕೂಡ ಆ ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡಬೇಕು, ಪ್ರತಿಯೊಬ್ಬರೂ ಕೂಡ ಧ್ಯಾನವನ್ನ ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ ಶಿವಶಕ್ತಿ ಕೂಡ ಶಕ್ತಿ ರೂಪ. ಅಲ್ಲಿ 10 ಶಕ್ತಿಗಳು ಇದರಲ್ಲಿ ಸೇರ್ಕೊಂಡಿದೆ ಅಂದ್ರೆ ಎಲ್ಲವನ್ನೇ ನಡೆಸ್ತಕ್ಕಂತಹ ಶಕ್ತಿ ಇರ್ತಕ್ಕಂತಹ ಆ ಮಹಾನುಭಾವ ಮಹಾಗಣಪತಿ. ಇದನ್ನ ಚಿಕ್ಕ ವಯಸ್ಸಿನಲ್ಲೇನೆ ಮಹಾಗಣಪತಿಯ ಧ್ಯಾನವನ್ನ ಮಾಡಬೇಕು, ಮಹಾಗಣಪತಿಯ ಹೆಸರನ್ನು ಹೇಳಬೇಕು, ಮಹಾಗಣಪತಿ ಬಗ್ಗೆ ಒಂದು ಏನು ವಿಷಯವನ್ನು ತಿಳಿಸ್ಬೇಕು. ಮಹಾಗಣಪತಿ ಬಗ್ಗೆ ತಿಳಿಸಿದಾಗ ಏನಾಗುತ್ತೆ, ಆ ಚಿಕ್ಕ ವಯಸ್ಸಿನಲ್ಲೇನೆ ಆ ಗಣಪತಿ ಬಗ್ಗೆ ಏನು ಭಕ್ತಿ ಶ್ರದ್ಧೆ ಉಂಟಾಗತ್ತೆ. ಆಗ ಈ ಒಂದು ಜೀವನ ಪೂರ್ತಿ ಅವರು ಅದನ್ನೇ ಆಲೋಡನೆಯಲ್ಲಿ ಇಟ್ಕೊಂತಾರೆ. ಪ್ರಯಾಣವನ್ನು ಜೀವನ ಪೂರ್ತಿ ಮಾಡ್ತಾ ಇದ್ದಾಗ ಅವ್ರಿಗೆ ಯಾವುದೇ ವಿಘ್ನಗಳು ನಡೆಯೋದಿಲ್ಲ, ಯಾವುದು ಕೂಡ ಅನ್ಕೊಂಡಿದ್ದೆಲ್ಲ ನಡೆಯುತ್ತೆ. ಹಾಗಾಗಿ ಎಲ್ಲ ಸರ್ವ ವಿಘ್ನ ನಿವಾರಕನಾಗಿರ್ತಕ್ಕಂತಹ ಮಹಾಗಣಪತಿ. ಹಾಗಾಗಿ ಇಂತಹ ಮಹಾಗಣಪತಿಯನ್ನ ನಾವು ಈ ಸಂದರ್ಭದಲ್ಲಿ ನೆನೆಯೋಣ. ಆಗ ಆ ಮಹಾಗಣಪತಿ ಏನ್ ಮಾಡ್ತಾನೆ, ಬಂದು ಅಮ್ಮನವ್ರನ್ನ ಕೇಳ್ತಾನೆ, ಅಮ್ಮ ನನ್ನನ್ನ ಇಲ್ಲಿ ಆವಿರ್ಭವಿಸೋ ಹಾಗೆ ಮಾಡಿದಂತ ಕಾರಣ ಏನ್ ತಾಯಿ, ದಯವಿಟ್ಟು ತಿಳಿಸಮ್ಮ ಅಂತ ಹೇಳಿದಾಗ ಜಗನ್ಮಾತೆ ನಕ್ಕು ಹೇಳ್ತಾಳಂತೆ, ಅಪ್ಪ ನಿನ್ನ ಇಲ್ಲಿ ಕರೆಸಿರ್ತಕ್ಕಂತಹ ವಿಚಾರ ನಿನಗೆ ತಿಳಿದೇ ಇರ್ತಕ್ಕಂಥದ್ದೇನೂ ಇಲ್ಲ. ನಿನಗೆ ಗೊತ್ತು ಏನಾಗಿದೆ, ಎಲ್ಲಿ ಏನ್ ನಡೆದಿದೆ ಅಂತ ಹೇಳಿ ನಿನಗೆ ಗೊತ್ತು, ನೋಡು ಅಂತ ಹೇಳ್ತಾರಂತೆ. ಆಗ ಆ ವಿಚಾರವನ್ನ ಅರ್ಥ ಮಾಡಿಕೊಂಡಂತಹ ಆ ಮಹಾನುಭಾವನಾಗಿರ್ತಕ್ಕಂತಹ ಮಹಾಗಣಪತಿ ದೇವಿಗೆ ನಮಸ್ಕಾರವನ್ನ ಮಾಡ್ತಾನೆ, ತಂದೆಯಾಗಿರ್ತಕ್ಕಂತಹ ಪರಮೇಶ್ವರನಿಗೆ ನಮಸ್ಕಾರ ಮಾಡ್ತಾನೆ. ಅಲ್ಲಿ ನಮಸ್ಕಾರವನ್ನ ಮಾಡಿ ಮುಂದೆ ಅವನು ಆ ಕೆಲಸ, ಯಾವ ಕೆಲಸವನ್ನ ಮಾಡೋದಕ್ಕೋಸ್ಕರವಾಗಿ ಆವಿರ್ಭವಿಸಿದ್ದಾನೋ ಆ ಕೆಲಸ ಮಾಡೋದಕ್ಕೋಸ್ಕರವಾಗಿ ಅವನು ಹೊರಡ್ತಾನಂತೆ. ಆದ್ರೆ ಅಲ್ಲಿ ಸುತ್ತಮುತ್ತ ಇದ್ದಂತಹ ವಾರಾಹಿ, ಶ್ಯಾಮಲ, ಇವರು ಎಲ್ಲರೂ ಇದ್ದವರು ಆಶ್ಚರ್ಯ ಪಡ್ತಾರೆ. ಇಷ್ಟೊತ್ತು ಈ ಯುದ್ಧದಲ್ಲಿ ನಾವು ಪಾಲ್ಗೊಂಡಿದ್ದೀವಿ, ಆದ್ರೆ ಯಾವ ಕಾರಣಕ್ಕೋಸ್ಕರ ನಾವು ಹಿಂಗಾಗ್ತಾ ಇದೆ ಅಂತ ನಮಗ್ ಸುಳಿವು ಕೂಡ ಗೊತ್ತಾಗಿಲ್ಲ. ಆದ್ರೆ ನೀನ್ ಹೋಗಪ್ಪ, ನಿನ್ಗೆ ಈ ಸಮಸ್ಯೆ ಪರಿಹಾರ ಮಾಡ್ತೀಯಾ ಅಂತ ಹೇಳಿ ಏನು ಕ್ಲೂ ಕೊಡದ ಹಾಗೆ ಕಳಿಸ್ಬಿಟ್ಟಿದ್ದಾಳಲ್ಲ, ಏನ್ ವಿಷಯ ಅಂತ ಹೇಳಿ ಅವ್ರಿಗೂ ಕೂಡ ಸ್ವಲ್ಪ ಹೊತ್ತಿಗೂ ಅವ್ರಿಗೆ ಗೊತ್ತಾಗಿಲ್ಲ. ಮಹಾಗಣಪತಿ ಏನ್ ಮಾಡ್ತಾನೆ, ಆ ಒಂದು ಜಾಗಕ್ಕೆ ಹೋಗ್ತಾನೆ. ಅವನಿಗೆ ಗೊತ್ತಿದೆ ಅಲ್ಲಿ ಏನಾಗಿದೆ ಅಂತ ಹೇಳಿ. ಆ ಒಂದು ಜಯವಿಘ್ನ ಶಿಲಾ ಯಂತ್ರ ಎಲ್ಲಿದೆ ಅನ್ನೋದು ಅವನಿಗೆ ಗೋಚರವಾಗುತ್ತೆ. ಅಲ್ಲಿಗೆ ಅವನು ಹೋಗ್ತಾನೆ. ಹೋಗಿ ಆ ಜಯವಿಘ್ನ ಯಂತ್ರವನ್ನ ತಗೊಂಡು ಕೈಯಲ್ಲಿ ತಗೋತಾನೆ. ತಗೊಂಡು ತನ್ನ ಒಂದು ದಂತದಿಂದ ಅದನ್ನ ಮುರಿತಾನೆ.
ಹೊಡ್ಕೊಂಡು ಅದನ್ನ ಮುರಿದು ಬಿಡ್ತಾನೆ. ಯಾವಾಗ್ಲೂ ಕೂಡ ಯಾವ್ದಾದ್ರು ಒಂದು ವಿಷಯ ಇದೆ ಅಂದ್ರೆ ಅದು ಒಡೆದೋಗ್ಬಿಟ್ರೆ ಅದು ಕೆಲ್ಸಕ್ಕೆ ಬರೋದಿಲ್ಲ. ಈಗ ಮಡಕೆ ಚೆನ್ನಾಗಿದ್ರೆ ನೀರು ತುಂಬಿಸಿಡ್ತೀವಿ, ಒಡೆದೋದ್ರೆ ಹಾಗೆ ಇದು ಕೂಡ ಅಷ್ಟೇ. ಈ ಯಂತ್ರ ಅತ್ಯಂತ ಬಹಳ ವಿಚಿತ್ರವಾಗಿ ಮಂತ್ರಗಳನ್ನ ಹೇಳಿ 10 ಇದನ್ನ ಏನು ತ್ರಿಶೂಲಗಳನ್ನ ಇಟ್ಟು ಅದಕ್ಕೆ ಬಲಿ ಕೊಟ್ಟು ಮಂತ್ರ ಅದು ಇದು ಮಾಡಿ ಆ ಕ್ಷುದ್ರ ಮಂತ್ರಗಳೆಲ್ಲ ಹೇಳಿ ಅದನ್ನ ಅತ್ಯಂತ ಘೋರವಾಗಿ ಪೂಜೆ ಮಾಡಿ ತಯಾರು ಮಾಡಿರ್ತಕ್ಕಂಥದ್ದು. ಅಂತಹ ಒಂದು ಯಂತ್ರ ಅಷ್ಟು ಜನ, ಲಕ್ಷಾಂತರ ಜನ ಆ ಶಕ್ತಿ ದೇವತೆಗಳನ್ನ ಯುದ್ಧ ಮಾಡ್ತಾ ಇರ್ತಕ್ಕಂಥವ್ರನ್ನ ಅಸಹಾಯಕರನ್ನಾಗಿ ಮಾಡಿ ಅವರಿಗೆ ಶಕ್ತಿ ಕುಂದು ಹಾಗೆ ಮಾಡ್ತಕ್ಕಂಥ ಅಂತಹ ವಿಪರೀತವಾಗಿರ್ತಕ್ಕಂಥ ಆ ಶಕ್ತಿಯುತವಾಗಿರ್ತಕ್ಕಂಥ ಯಂತ್ರ, ಅಂತಹ ಶಕ್ತಿಯುತವಾಗಿರ್ತಕ್ಕಂತಹ ಯಂತ್ರವನ್ನ ಮಹಾಗಣಪತಿ ತೆಗೆದು ಅದನ್ನು ಮುರಿದಾಕ್ಬಿಡ್ತಾನೆ. ಯಾವಾಗ ಅದು ಮುರಿದಾಕ್ಬಿಟ್ನೋ ಏನಾಗುತ್ತೆ, ಅದರ ಶಕ್ತಿ ನಿಂತೋಗ್ಬಿಡುತ್ತೆ. ಯಾವಾಗ ಎಲೆಕ್ಟ್ರಿಸಿಟಿ ಕಟ್ ಆಗಿ ಹೋಯ್ತೋ ಅಲ್ಲಿಗೆ ಕರೆಂಟ್ ಹೋಯ್ತು. ಹಾಗೆ ಅದಕ್ಕಿರ್ತಕ್ಕಂಥ ಶಕ್ತಿ ಅದು ಯಾವಾಗ ಮುರಿದು ಬಿಟ್ನೋ ಅದ್ರ ಶಕ್ತಿ ನಿಂತೋಗ್ಬಿಡುತ್ತೆ, ಅದು ನಾಶನ ಆಗ್ಬಿಡುತ್ತೆ. ಆ ಒಂದು ಯಂತ್ರ ನಾಶನ ಆದ್ಮೇಲೆ ಅಲ್ಲಿದ್ದಂತಹ ಅನೇಕ ಜನ ಈ ದೇವತೆಗಳು ಯುದ್ಧಕ್ಕೆ ಮತ್ತೆ ಸನ್ನದ್ಧರಾಗ್ಬಿಡ್ತಾರೆ. ಅವ್ರಿಗಿರ್ತಕ್ಕಂಥ ಶಕ್ತಿ ಮತ್ತೆ ರೆಕಗ್ನೈಸ್ ಆಗ್ಬಿಡುತ್ತೆ. ಅಯ್ಯೋ ನಾವು ಯುದ್ಧ ಮಾಡಬೇಕು ಅಂತ ಹೇಳಿ ಏನು ಉತ್ಸಾಹ ಇಮ್ಮಡಿಸ್ಬಿಡುತ್ತೆ, ಏನು ಯುದ್ಧಕ್ಕೆ ಹೊರಟ್ಬಿಡ್ತಾರೆ. ಆದ್ರೆ ಇಷ್ಟೊತ್ತು ನಾವ್ ಯಾಕೆ ಏನ್ ಮಾಡ್ತಾ ಇದ್ವಿ ಇಲ್ಲಿ, ಇಷ್ಟೊತ್ತು ಏನಾಯ್ತು, ನಾವೇನ್ ಮಾಡ್ತಾ ಇದ್ವಿ, ಎಲ್ಲಿದ್ವಿ ನಾವು ಅನ್ನೋದು ಕೂಡ ಅವ್ರಿಗೆ ಪರಿವೇನೇ ಇಲ್ಲ ಅಂತ. ಇಷ್ಟು ಯಾವ ಪರಿವೇನೂ ಇಲ್ಲದೆ ಯುದ್ಧ ಮಾಡ್ತಾ ಇದ್ದಂತಹ ಆ ಒಂದು ಸೈನ್ಯ ಮತ್ತೆ ಚೈತನ್ಯವನ್ನ ಹೊಂದಿದೆ. ಆಗ ಯುದ್ಧಕ್ಕೆ ಹೊರಟಿರುತ್ತೆ. ಇಲ್ಲಿ ಅವರ ಮೇಲೆ ಹಠಾತ್ತನೆ ಯುದ್ಧಕ್ಕೆ ಬಂದಂತಹ ಆ ಸೈನಿಕರು ನೋಡ್ತಾರಂತೆ. ನೋಡಿದಾಗ ಈ ಗಣಪತಿ ಅಲ್ಲಿ ನಿಂತು ಯುದ್ಧಕ್ಕೆ ಬಂದಿದ್ದಾನೆ. ಆ ರಾಕ್ಷಸರೆಲ್ಲರೂ ಏನ್ ಮಾಡ್ತಾರೆ, ಇವನ್ ನೋಡ್ತಾನೆ. ನೋಡ್ಬಿಟ್ಟು ಓಹೋ ಇವನು ಯುದ್ಧಕ್ಕೆ ಬಂದಂತ ಅವನ ಮುಖ ಆನೆ ಮುಖ, ಸೊಂಡ್ಲಿದೆ ಇವನಿಗೆ, ಆನೆ ಮುಖ, ಗಜಮುಖ, ನನ್ನ ಹತ್ರನೂ ಬೇಕಾದಷ್ಟು ಜನ ಆನೆ ಮುಖದವ್ರು ಇದ್ದಾರೆ ಅಂತ ಹೇಳಿ ಎಲ್ಲರನ್ನೂ ಕರಿತಾನೆ. ಬನ್ರು 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 ಬನ್ರು, ಇವ್ನು ಯಾವನ ಆನೆ ಮುಖದವನಿದ್ದಾನೆ, ಇವನ ಎದುರಿಗೆ ಯುದ್ಧ ಮಾಡಿ ಬನ್ನಿ ಅಂತ ಕರಿತಾನೆ. ಇಲ್ಲಿ ದೈವ ಗಜಾನನ ಓಂಕಾರ, ಆದ್ರೆ ಅವರೆಲ್ಲರೂ ಮದಗಜ. ವ್ಯತ್ಯಾಸ ನೋಡಿ, ಇವನು ದೈವ ಗಜಾನನ ಓಂಕಾರ, ಆ ಸ್ವರೂಪ ಮಹಾಗಣಪತಿ, ಆದ್ರೆ ಇವರೆಲ್ಲಾನು ಮದಗಜಗಳು. ಅತ್ಯಂತ ಶಕ್ತಿಯುತವಾಗಿರ್ತಕ್ಕಂತಹ ಆ ಗಜಾಸುರರು ಈ ಗಣಪತಿಯ ಮೇಲೆ ಆಕ್ರಮಣವನ್ನ ಮಾಡೋದಕ್ಕೆ ಬರ್ತಾರಂತೆ. ಬಂದಾಗ ಆ ಮಹಾಗಣಪತಿ ಏನ್ ಮಾಡ್ತಾನೆ, ತನ್ನಲ್ಲಿರ್ತಕ್ಕಂತಹ ಆ ರೋಮವನ್ನ ಒಂದು ಸರ್ತಿ ಝಾಡಿಸ್ತಾನೆ. 7 ಕೋಟಿ ಗಣಪತಿಗಳು ಹೊರಗಡೆ ಬರ್ತಾರಂತೆ. 7 ಕೋಟಿ ಗಣಪತಿಗಳು ಅಂದ್ರೆ ವೇದ ಮಂತ್ರಗಳೆಷ್ಟು? 7 ಕೋಟಿ. ಆ ಎಲ್ಲ ವೇದ ಮಂತ್ರಗಳು ಕೂಡ ಈ ಗಣಪತಿಯ ರೂಪವನ್ನ ಧರಿಸಿ ಬಂದಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ಬೇಕು. ಎಲ್ಲ ಗಣಪತಿಗಳು ಬಂದು ಅಂದ್ರೆ ಈ ಗಣಪತಿಯ ರೂಪ ಎಂತದ್ದು ಅಂದ್ರೆ 7 ಕೋಟಿ ಮಂತ್ರ ಸ್ವರೂಪನಾಗಿರ್ತಕ್ಕಂತಹ ಈ ಮಹಾನುಭಾವ ಆ ಎಲ್ಲ 7 ಕೋಟಿ ಮಂತ್ರ ಸ್ವರೂಪರಾಗಿರ್ತಕ್ಕಂಥವರು ಆನೆಗಳ ಗಜಗಳ ರೂಪದಲ್ಲಿ ಗಣಪತಿಯ ರೂಪದಲ್ಲಿ ಈಚೆ ಬಂದಿದ್ದಾರಂತೆ. ಆ ಎಲ್ಲ ಸೈನ್ಯವನ್ನು ಕೂಡ ಈ ಗಜರೂಪದಲ್ಲಿರ್ತಕ್ಕಂತಹ ಆ ಮಂತ್ರಗಳು ಆ ಸೈನ್ಯವನ್ನು ನಾಶ ಮಾಡಿಬಿಡುತ್ತೆ. ಮದಗಜಗಳಾಗಿ ಬಂದಿರತಕ್ಕಂತಹ ಆ ಗಜಾಸುರರನ್ನ ಇದು ಸಂಪೂರ್ಣವಾಗಿ ನಾಶ ಮಾಡಿಬಿಡುತ್ತಂತೆ. ಆದ್ರಿಂದ ಈ ಮಹಾ ಗಣಪತಿ ಇಂತಹ ಒಂದು ಯೋಚನೆನೇ ಮಾಡಕ್ಕಾಗದೇ ಇರತಕ್ಕಂತಹ ಒಂದು ಅಪರೂಪವಾಗಿರ್ತಕ್ಕಂತಹ ದಿಗ್ವಿಜಯವನ್ನ ಸಾಧಿಸ್ಕೊಟ್ಟಿದ್ದಾನೆ. ಹಾಗಾಗಿ ಮಹಾಗಣೇಶ ನಿರ್ಭಿನ್ನ ವಿಘ್ನಯಂತ್ರ ಪ್ರಹರ್ಷಿತ. ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ಬೇಕು. ಅಲ್ಲಿ ನಂದಿತ, ಹರ್ಷಿತ ಅಂತೆಲ್ಲ ನೋಡ್ತೀವಿ, ಆದ್ರೆ ಇಲ್ಲಿ ಪ್ರಹರ್ಷಿತ ಅಂತ ಕೊಡ್ತಾನೆ. ಪ್ರ ಅಂತ ಒಂದು ಅಕ್ಷರ ಸೇರ್ಕೊಂಡ್ಬಿಟ್ಟಿದೆ. ಏನು ಅಂದ್ರೆ ಸಂತೋಷಕ್ಕಿಂತ ಇನ್ನೂ ದೊಡ್ಡದು ಅಂತ.
ಹಾಗಾಗಿ ಅತ್ಯಂತ ಶ್ರೇಷ್ಠ ಅಪ್ರಿಸಿಯೇಷನ್ ಅಂತಂದ್ರೆ ಎಕ್ಸ್ಟ್ರಾಡಿನರಿ ಅಪ್ರಿಸಿಯೇಷನ್. ಹಾಗಾಗಿ ಮಹಾಗಣೇಶ ನಿರ್ಭಿನ್ನ ವಿಘ್ನ ಯಂತ್ರ ಪ್ರಹರ್ಷಿತ ಅಂತ ಈ ಒಂದು ನಾಮ. ಹಾಗಾಗಿ ಗಣಪತಿ ಪೂಜೆಯನ್ನ ಪ್ರಥಮವಾಗಿ ಪೂಜೆಯನ್ನ ಮಾಡಿ ನಮ್ಮ ಎಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಹೇಳಿ ಬಾಕಿ ಪೂಜೆಗಳನ್ನ ಮಾಡ್ತಕ್ಕಂಥದ್ದು. ಇಂತಹ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದಂತಹ ಆ ಮಹಾಗಣಪತಿಗೆ ನಾವು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ಕಥೆಯನ್ನು ಹೇಳ್ತಾ ಇರ್ತಕ್ಕಂಥ ನಾನು, ಕೇಳ್ತಾ ಇರ್ತಕ್ಕಂಥ ಮಹಾನುಭಾವರಾಗಿರ್ತಕ್ಕಂಥ ನೀವುಗಳು ಎಲ್ಲರೂ ಕೂಡ ಆ ಮಹಾಗಣಪತಿಯನ್ನ ನಾವು ನೆನೆಸ್ಕೊಂಡು ನಮ್ಮ ಎಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನೆರವೇರಲಿ, ನಮ್ಮ ಎಲ್ಲ ಕೋರಿಕೆಗಳು ಕೂಡ ನೆರವೇರಿಸ್ಕೊಡಪ್ಪ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ನಾನು ಈ ಒಂದು ಭಾಗವನ್ನ ಮುಗಿಸ್ತೀನಿ. ಮುಂದಿನ ಒಂದು ಭಾಗ ಭಂಡಾಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯಸ್ತ್ರ ವರ್ಷಿಣಿ. ಮುಂದೆ ಯುದ್ಧ ಆರಂಭ ಆಯಿತು. ಭಂಡಾಸುರನಿಗೂ ಮತ್ತೆ ದೇವಿಗೂ ಯುದ್ಧ ಆರಂಭವಾಯಿತು. ಯುದ್ಧ ಆರಂಭವಾದಾಗ ಏನಾಯಿತು ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ಆ ಕುತೂಹಲಕಾರಿಯಾಗಿರ್ತಕ್ಕಂಥ ವಿಚಾರವನ್ನು ಹೇಳೋಣ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.